ಓಂ कल्याणाद्भुतगात्राय कामितार्थप्रदायिनीं श्रीमद्वेङ्कटनाथायां श्रीनिवासाय मङ्गलम् सहस्रशीवृषा पुरुषां सहस्राक्षः सभौमिं विश्वतो ऋत्वा तिष्ठदशाङ्गुलम् ॐ नमो नारायणाय ॐ नमो नारायणाय ॐ नमो नारायणाय ॐ नमो नारायणाय ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮೊದಲು ಇಲ್ಲಿ ಅನುಷ್ಠಾನವನ್ನು ನಡೆಸಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ನಡೆಸಿದ ನಂತರ ಪ್ರಯಾಣವನ್ನು ಮುಂದುವರಿಸಬೇಕು. ಪ್ರಯಾಣಕ್ಕಾಗಿ ಈಗಾಗಲೇ ಸಾಕಷ್ಟು ಜನ ಕಾತುರತೆಯಿಂದ ಕಾಯ್ತಿದ್ದಾರೆ. ಇಲ್ಲಿಂದ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿ ಒಡಿಸ್ಸಾಗೆ ಹೊರಟು ಅಲ್ಲಿ ಪೂರಿ ಜಗನ್ನಾಥನಲ್ಲಿರ್ತಕ್ಕಂಥ ಶ್ರೀಮನ್ ಮಹಾವಿಷ್ಣುವಿನ ಕೃಷ್ಣ ಪರಮಾತ್ಮನ ಕೃಷ್ಣನ ಹೃದಯ ಇರತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ನಾವು ನನ್ನೊಂದಿಗೆ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ಹಾಗೆ ಸಾಯಿಶುಕ್ ಟೂರ್ಸಲ್ಲಿ ಯಾರೆಲ್ಲ ಬುಕ್ ಮಾಡ್ಕೊಂಡಿದ್ದಾರೋ ಆ ಬುಕ್ ಆಗಿರ್ತಕ್ಕಂಥವರು ಅಂದರೆ ದೇವರ ದರ್ಶನಕ್ಕೆ ಬರ್ತಕ್ಕಂಥವರು ಸಾಕಷ್ಟು ಜನ ಎಲ್ಲರೂ ಸಹಿತ ಕಾತುರತೆಯಿಂದ ಈಗಾಗಲೇ ಒಡಿಶಾ ಅಲ್ಲಿದ್ದಾರೆ. ನಾಳೆ ಬೆಳಗ್ಗೆ ಸಮುದ್ರ ಸ್ನಾನವನ್ನು ಮಾಡಿ ಸಮುದ್ರ ರಾಜನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಭಗವಂತನ ದರ್ಶನಕ್ಕೆ ಹೊರಡುವಂತಹದ್ದು ನಮ್ಮ ಒಂದು ಅನಿಸಿಕೆ ಇದೆ. ಅದೇ ಪ್ರಕಾರ ನಡೀಬೇಕಾಗಿದೆ. ಹಾಗಾಗಿ ಪ್ರಯಾಣಕ್ಕೆ ಹೊರಡಲಿಕ್ಕೆ ಪೂರ್ವಭಾವಿ ಸಿದ್ಧತೆಗಳಲ್ಲಿ ಮೊದಲು ಭಗವಂತನ ಪ್ರಾರ್ಥನೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡಿದ್ರಿ, ಕಳೆದ 2 ದಿನಗಳಿಂದ ವಿಶೇಷವಾಗಿ ಸ್ವಾಮಿಯನ್ನು, ಪೂರಿ ಜಗನ್ನಾಥನ್ನ, ಜೊತೆಗೆ ಸುಭದ್ರಾದೇವಿಯನ್ನು, ವಿಶೇಷವಾಗಿರ್ತಕ್ಕಂಥ ಬಲರಾಮ ದೇವರನ್ನು ಪೂಜೆ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿದ್ರಿ. ಅದೇ ಪ್ರಕಾರವಾಗಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಎಷ್ಟೇ ಆದರೂ ವಿಷ್ಣುವಿನ ದಶಾವತಾರದಲ್ಲಿ ಎಲ್ಲ ಅವತಾರಗಳೂ ಸೇರ್ತಕ್ಕಂಥದ್ದೇ. ಮಹಾವಿಷ್ಣುವಿನ ಸಾನ್ನಿಧ್ಯ, ವಿಷ್ಣುವಿನ ಸಾನ್ನಿಧ್ಯವೇ ಆದ್ದರಿಂದ ಇಲ್ಲಿ ವಿಷ್ಣುದೇವರಿಗೂ ಸಹಿತ ಒಂದು ನಾಮಾರ್ಚನೆಯನ್ನು ಮಾಡಿ ತಾಯಿ ಮಹಾಲಕ್ಷ್ಮಿಗೆ ಒಂದು ಆರತಿಯನ್ನು ನಡೆಸಿ ಬೇಕಾದಂತಹ ಎಲ್ಲ ಸಿದ್ಧತೆಗಳು ನಡೆದಿದೆ. ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಸಮುದ್ರ ಸ್ನಾನ, ಜೊತೆಗೆ ಸಮುದ್ರ ರಾಜನ ಸಾನ್ನಿಧ್ಯದಲ್ಲೇ ಒಂದು ಸುದರ್ಶನ ಹೋಮವನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ನಮ್ಮದು. ಯಾವುದೇ ಕ್ಷೇತ್ರಗಳು ಹೊರಟರೂ ಕ್ಷೇತ್ರವನ್ನು ದರ್ಶನ ಮಾಡಿ ಬಂದರೆ ಸಾಲದು, ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೊಳ್ಬೇಕು. ಜೊತೆಗೆ ಆ ಕ್ಷೇತ್ರ ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಪರಿಸರದಲ್ಲಿ ಸಾಧ್ಯವಾದಷ್ಟು ಯಾರೇ ಆದರೂ ಸಹಿತ ದೇವರ ದರ್ಶನಕ್ಕೆ ಹೊರಟಾಗ ಬೇಡದ ವಸ್ತುಗಳನ್ನು ಸಾನ್ನಿಧ್ಯಗಳಲ್ಲಿ ಬಿಟ್ಟು ಬರಬಾರದು. ಕೆಲವೊಬ್ಬರು ಮಾಡುವಂಥ ತಪ್ಪೇನು, ಈ ಪ್ಲಾಸ್ಟಿಕ್ ತೆಗೆದುಕೊಂಡೋಗಿ ಹಾಕುವಂಥದ್ದು, ಅಥವಾ ತಮಗೆ ಬೇಡವಾಗಿರ್ತಕ್ಕಂಥ ವಸ್ತ್ರಗಳನ್ನು ಒಮ್ಮೆ ಸ್ನಾನ ಮಾಡಿ ಆ ವಸ್ತ್ರಗಳನ್ನು ಅಲ್ಲೇ ಬಿಟ್ಟು ಬರ್ತಕ್ಕಂಥದ್ದು. ಸಮುದ್ರ ಆಗಲಿ, ನದಿ ಆಗಲಿ, ತೀರ್ಥಕ್ಷೇತ್ರಗಳಾಗಲಿ, ಯಾವುದೇ ಸಾನ್ನಿಧ್ಯಗಳಾದರೂ ನಿಮ್ಮ ವಸ್ತ್ರಗಳನ್ನು ಅಲ್ಲೇ ಬಿಟ್ಟು ಬರಬಾರ್ದು. ದೇವರ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಪ್ರಸಾದ ಆಗಿರಲಿ ಅಥವಾ ಕುಂಕುಮ ಪ್ರಸಾದ ಆಗಿರಲಿ, ಎಲ್ಲಂದ್ರೆ ಅಲ್ಲೇ ಹಾಕ್ತಕ್ಕಂಥದ್ದು, ದೇವಾಲಯವನ್ನು ಕಲುಷಿತ ಮಾಡ್ತಕ್ಕಂಥದ್ದು, ದೇವಾಲಯದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಕ್ಕಂಥದ್ದು ಇದು ಸಮಂಜಸವಲ್ಲ. ನಮ್ಮ ರಾಜ್ಯವಾಗಲಿ ಹೊರ ರಾಜ್ಯವಾಗಲಿ ದೇವಾಲಯ ದೇವರ ಸಾನ್ನಿಧ್ಯ ಅಂದರೆ ಆ ಸಾನ್ನಿಧ್ಯದಲ್ಲಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಾವು ಎಷ್ಟು ಶುದ್ಧತೆಯನ್ನು, ಎಷ್ಟು ವಿಶೇಷವಾದಂಥ ರೀತಿ ನಾವು ಕಾಪಾಡ್ತಿದ್ದೆವು, ಹಾಗೆ ಯಾತ್ರಿಕರ ಪ್ರತಿಯೊಬ್ಬರ ಗಮನದಲ್ಲೂ ನಾನು ತರುವಂಥ ಒಂದೇ ಮಾತು ಏನೆಂದರೆ, ತೀರ್ಥಕ್ಷೇತ್ರಗಳಿಗೆ ಬಂದಾಗ ಸಾನ್ನಿಧ್ಯಗಳನ್ನು ಸಾಧ್ಯವಾದಷ್ಟು ಪಾವಿತ್ರತೆಯನ್ನು ಕಾಪಾಡಬೇಕು, ಅಲ್ಲಿನ ಸ್ವಚ್ಛತೆ ಕಾಪಾಡಬೇಕು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥಿಸಬೇಕು.
ಕೃಷ್ಣ ಬಲರಾಮ ಸುಭದ್ರ ಸಮೇತ ಶ್ರೀ ಲಕ್ಷ್ಮೀಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಮಾಧ್ಯಾಹ್ನಿಕ ಅನುಷ್ಠಾನವನ್ನು ನಡೆಸಿ ಇಲ್ಲಿಂದ ನಮ್ಮ ಪಯಣವನ್ನು ಜಗನ್ನಾಥ ಕ್ಷೇತ್ರಕ್ಕೆ ಪುರಿ ಜಗನ್ನಾಥಿಗೆ ಪ್ರಯಾಣವನ್ನು ಬೆಳೆಸುವಂತಹ ಮುನ್ಸೂಚನೆ ಪೂರ್ವಭಾವಿಯಾಗಿ ಮಹಾಗಣಪತಿಯನ್ನು, ಲಕ್ಷ್ಮೀನಾರಾಯಣನ, ವಿಷ್ಣುವಿನ ದಶಾವತಾರದಲ್ಲೇ ಒಂದು ಅವತಾರವಾದಂತಹ ಲಕ್ಷ್ಮೀಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿನ ಅವತಾರದಲ್ಲಿ ಬರ್ತಕ್ಕಂತಹ ಕೃಷ್ಣನ ಅವತಾರ ಮುಗಿದ ನಂತರ ಅದಾದರೂ ಸಹಿತ ಹೃದಯಕ್ಕೆ ಇವತ್ತಿಗೂ ಸಹಿತ ಒಂದು ಶಕ್ತಿ ಇದ್ದು ಉಸಿರಾಡುವಂತಹ ಒಂದು ಹೃದಯ ಎಲ್ಲಿದೆ ಅಂದರೆ ಅದು ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿದೆ. ಆ ಪೂರಿ ಜಗನ್ನಾಥನ ಆ ಸಾನ್ನಿಧ್ಯದಲ್ಲಿ ಅಲ್ಲಿರ್ತಕ್ಕಂಥ ಕೃಷ್ಣನ ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಆಲಯವನ್ನು, ಮಹಾಸುದರ್ಶನ ಚಕ್ರವನ್ನು, ಸಮುದ್ರರಾಜನ ದರ್ಶನ ಮಾಡಲಿಕ್ಕಾಗಿ ನಮ್ಮ ಇವತ್ತಿನ ಪಯಣ. ಬನ್ನಿ ದರ್ಶನ ಮಾಡೋಣ, ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಸಲ್ಲಿಸೋಣ. ಭಗವಂತನ ದರ್ಶನದಿಂದ ಲೋಕ ಕಲ್ಯಾಣಾರ್ಥವಾಗಲಿ, ಸರ್ವರಿಗೂ ಸಹಿತ ಅನುಕೂಲವಾಗಲಿ, ಭಗವಂತನ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋಣ. ಗೋವಿಂದ ಗೋವಿಂದ. ಶ್ರೀ ಕ್ಷೇತ್ರ ಒಡಿಸ್ಸಾಗೆ ನಮ್ಮ ಪಯಣ ನಡೀತಾ ಇದೆ. ಪುರಿ ಜಗನ್ನಾಥಕ್ಕೆ ಹೋಗಿ ಜಗನ್ನಾಥ ಮಂದಿರದಲ್ಲಿ ಸ್ವಚ್ಛಂದ, ಜೊತೆಗೆ ಎಲ್ಲಿಂದ ನೋಡ್ರೂ ಸಹಿತ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಗ್ರೀನರಿ ಇರತಕ್ಕಂಥದ್ದು ಮತ್ತು ಬ್ಯಾಂಬೂಯಿಂದ ಮಾಡಿರ್ತಕ್ಕಂಥ ಈ ಒಂದು ವಿಮಾನ ನಿಲ್ದಾಣ, ಜೊತೆಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಗರುಡನಿಂದ ಮೊದಲುಕೊಂಡು ದೇವತೆಗಳವರೆಗೂ ಎಲ್ಲವನ್ನೂ ನೋಡಬಹುದು ಈ ವಿಮಾನ ನಿಲ್ದಾಣದಲ್ಲಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಭಾರತಾಂಬೆಯನ್ನು ನಮಸ್ಕರಿಸಿ, ವಿಶೇಷವಾಗಿರ್ತಕ್ಕಂಥ ನಮ್ಮ ಭಾರತದ ನೆಲದಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಶೇಷವಾಗಿರುವಂಥ ಪುಣ್ಯಕ್ಷೇತ್ರಗಳಿದೆ. ಅದರಲ್ಲೂ ಚಾರ್ಧಾಮ್ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಪೂರಿ ಜಗನ್ನಾಥನ ವಿಶೇಷವಾಗಿರ್ತಕ್ಕಂಥ ದರ್ಶನ ಒಡಿಸ್ಸಾ ಗ್ರಾಮದಲ್ಲಿದೆ. ಒಡಿಸ್ಸಾ ಮಹಾನಗರದಲ್ಲಿರ್ತಕ್ಕಂಥ ಪೂರಿ ಜಗನ್ನಾಥನ ದರ್ಶನ ಮಾಡುವಂಥದ್ದೇ ಒಂದು ಮಹಾಭಾಗ್ಯ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೂ ಹೌದು, ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನ ಹೃದಯ ಇರತಕ್ಕಂಥ ಸಾನ್ನಿಧ್ಯ. ಕೃಷ್ಣನ ಹೃದಯ ಬಂದದ್ದು ಸಮುದ್ರದ ಮೇಲೆ, ಅಂದರೆ ಸಮುದ್ರದಲ್ಲಿ ತೇಲುತ್ತಾ ಬಂದದ್ದು ಒಂದು ಕೃಷ್ಣನ ಹೃದಯ. ಆದ್ದರಿಂದ ಆ ಹೃದಯವನ್ನು ಒಂದು ದೊಡ್ಡದಾದಂಥ ಒಂದು ಮರದ ದೆಮ್ಮೆಯಲ್ಲಿ ವಿಶೇಷವಾಗಿ ಸ್ವಾಮಿಯನ್ನು ಕೆತ್ತನೆ ಮಾಡಿ ಅಲಂಕಾರ ಮಾಡಿ ಪೂಜಿಸ್ತಿರ್ತಕ್ಕಂಥ ಸಾನ್ನಿಧ್ಯವೇ ಒಡಿಸ್ಸಾ ಪೂರಿ ಜಗನ್ನಾಥ. ಆ ಜಗನ್ನಾಥನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ನೋಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾಗಿ ಬರ್ತಾರೆ. ನಾವು ಸಹಿತ ಬೆಂಗಳೂರಿನಿಂದ ಒಡಿಸ್ಸಾಗೆ ಬರ್ತಿದ್ದೇವೆ. ಇಲ್ಲಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪೂರಿ ಜಗನ್ನಾಥನ ಆ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಾ ಭಗವಂತನ ಪ್ರಾರ್ಥನೆ ಮಾಡಿ, ಭಾರತ ದೇಶದಲ್ಲಿರ್ತಕ್ಕಂಥ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮ ಮತ್ತು ಸಂಸ್ಕೃತಿ ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ, ಜೊತೆಗೆ ತ್ರಿಕಾಲ ಅನುಷ್ಠಾನ, ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾಸೋಹ, ಸ್ವಾಮಿಗೆ ನೈವೇದ್ಯ ಅಂತಕ್ಕಂಥದ್ದು ಸಾಮಾನ್ಯವಲ್ಲ. ಅಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ನೈವೇದ್ಯಗಳನ್ನು ಮಾಡಿ ಸ್ವಾಮಿಗೆ ನೈವೇದ್ಯವಾದಂಥ ಮಹಾಪ್ರಸಾದವನ್ನು ಭಕ್ತರಿಗೆ ವಿನಿಯೋಗ ಮಾಡುವಂಥ ಸಾನ್ನಿಧ್ಯವೇ ಪೂರಿ ಜಗನ್ನಾಥ್. ಆ ಪೂರಿ ಜಗನ್ನಾಥ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕಾದರೂ 2 ಕಣ್ಗಳ ಸಾಲದು. ಶಂಕರ ಮಧ್ವರು ಸಹಿತ ಪೂಜಿಸಿರತಕ್ಕಂಥ ಜಗನ್ನಾಥ ಮಂದಿರದಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರ ಹೀಗೆ 3 ಮೂರ್ತಿಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಅನುಷ್ಠಾನ, ಪೂಜಾ ಅನುಷ್ಠಾನಗಳನ್ನು ಬಹಳ ಅರ್ಥಗರ್ಭಿತವಾಗಿ ಮಾಡುವಂಥದ್ದು. ಹಾಗಾಗಿ ಪೂರಿ ಕ್ಷೇತ್ರಕ್ಕೆ ಜಗನ್ನಾಥನ ಆ ದರ್ಶನ ಮಾಡಲಿಕ್ಕಾಗಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ.
ಎಷ್ಟೇ ಜನ ಬಂದರೂ ಎಲ್ಲರಿಗೂ ದರ್ಶನ. ಅದರಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಸುದರ್ಶನ ಚಕ್ರ. ಅಂದರೆ ಮಹಾವಿಷ್ಣುವಿನ ಕೈಯಲ್ಲಿರ್ತಕ್ಕಂಥ ಸುದರ್ಶನ ಚಕ್ರವೇ ಇವತ್ತು ಪೂರಿ ಜಗನ್ನಾಥ ಕ್ಷೇತ್ರದ ಆ ವಿಮಾನ ಗೋಪುರದಲ್ಲಿದೆ. ಆ ಚಕ್ರವನ್ನು ಯಾವುದೇ ದಿಕ್ಕಲ್ಲಿ ನೋಡಿದ್ರೂ ಆ ಚಕ್ರ ನಿಮ್ಮನ್ನೇ ನೋಡ್ತಿರುತ್ತೆ. ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷವಾಗಿರ್ತಕ್ಕಂಥದ್ದು ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಸುದರ್ಶನ ಚಕ್ರ. ಇನ್ನು ಗಾಳಿ ಒಂದು ಕಡೆ ಬಂದರೆ ಬಾವುಟ ಮತ್ತೊಂದು ಕಡೆ ಹಾರುತ್ತಲ್ಲ, ಇದು ವಿಜ್ಞಾನಿಗಳು ಸಹಿತ ಹುಬ್ಬೇರಿಸುವಂತಹದ್ದಾಗಿದೆ. ಹಾಗಾಗಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ, ಪವಾಡ ಸ್ಥಳ. ಇಲ್ಲಿ ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು, ನಿಮ್ಮ ಮನೋಕಾಮನೆಗಳನ್ನು ಬೇಡ್ಕೊಳ್ತಕ್ಕಂಥದ್ದು, ತಮ್ಮ ಮನೋಕಾಮನೆಗಳೇನೇ ಇದ್ದರೂ, ಯಾಕೆಂದರೆ ಜಗದ್ಗುರುಗಳಿಂದ, ಆದಿಶಂಕರರಿಂದ, ಮಧ್ವರಿಂದಲೂ ಸಹಿತ ಪೂಜಿಸಿರ್ತಕ್ಕಂಥ ಜಗನ್ನಾಥ ಮಂದಿರದಲ್ಲಿ ಇಂದಿಗೂ ನಡೆಯುವಂಥ ಅನುಷ್ಠಾನವೇ ಬಹಳ ವಿಶೇಷ. ರಾಜ್ಯದಲ್ಲಿ, ದೇಶದಲ್ಲಿ, ಅದರಲ್ಲೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳಿರ್ತಕ್ಕಂಥದ್ದು ಶಿಲಾಮೂರ್ತಿಗಳು. ಅಷ್ಟೇ ಯಾಕೆ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ ಸಹಿತ ಆ ಆಲಯದಲ್ಲಿರ್ತಕ್ಕಂಥದ್ದು ಶಿಲಾಮೂರ್ತಿಯೇ, ಸಾಲಿಗ್ರಾಮ ಮೂರ್ತಿ. ಆದರೂ ಅದ್ಭುತವಾದಂಥ ಆ ಮೂರ್ತಿಯನ್ನು ಕರ್ನಾಟಕದಲ್ಲಿರ್ತಕ್ಕಂಥ ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ಮತ್ತೊಂದು ಹೆಮ್ಮೆನೇ ಸರಿ. ಏನೇ ಆದರೂ ಕರ್ನಾಟಕಕ್ಕೂ ಅಯೋಧ್ಯೆಗೂ ಒಂದು ವಿಶೇಷವಾದಂಥ ಅವಿನಾಭಾವ ಸಂಬಂಧ. ಇತ್ತ ಹನುಮ, ಅತ್ತ ರಾಮ. ಹನುಮ ಮತ್ತು ರಾಮರ ವಿಶೇಷವಾಗಿರ್ತಕ್ಕಂಥ ಸಂಗಮ ನೋಡ್ಬೋದಾದರೆ, ಸ್ವಾಮಿ ಮತ್ತು ಗುರು ಮತ್ತು ಶಿಷ್ಯರ ಒಂದು ಬಾಂಧವ್ಯ ನೋಡಬೇಕಾದ್ರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಹನುಮನ ಸೇವೆ ಎಂತಹ ಒಂದು ಅದ್ಭುತವಾದಂಥದ್ದು. ಅಯೋಧ್ಯೆಯಿಂದ ಕರ್ನಾಟಕಕ್ಕೆ ರಾಮ ಬಂದು ಹನುಮನ ಸೇವೆಯನ್ನು ತೆಗೆದುಕೊಂಡ. ಹೀಗೆ ಒಂದೊಂದು ಸಹಿತ ಇತಿಹಾಸಗಳಿದೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಪೂರಿ ಜಗನ್ನಾಥ ಸಹಿತ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಪೂರಿ ಜಗನ್ನಾಥ ಕ್ಷೇತ್ರವನ್ನು ಇವತ್ತಿಗೂ ಸಹಿತ ಸಾಕಷ್ಟು ಅದ್ಭುತಗಳಿರ್ತಕ್ಕಂಥ ಸಾನ್ನಿಧ್ಯ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲ ಕಡೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಶಿಲಾಮೂರ್ತಿಯನ್ನು ನೋಡ್ತೀವಿ, ಅಂದರೆ ಸಾಲಿಗ್ರಾಮ ಮೂರ್ತಿ ಅಥವಾ ಶಿಲಾಮೂರ್ತಿ. ಆದರೆ ಇಲ್ಲಿರ್ತಕ್ಕಂಥ ಮೂರ್ತಿ ಅದಲ್ಲ. ಇಲ್ಲಿರ್ತಕ್ಕಂಥದ್ದು ಮರದ ಮೂರ್ತಿ ಅಥವಾ ವಿಶೇಷವಾಗಿರ್ತಕ್ಕಂತಹ ಕಟ್ಟಿಗೆಯ ಮೂರ್ತಿ. ಅಂತಹ ಮರದ ಮೂರ್ತಿಯನ್ನು, ಬೃಹತ್ ಮಟ್ಟದ ಮರದ ಮೂರ್ತಿಯನ್ನು ಆ ಕೆತ್ತನೆ ಮಾಡುವಂತಹ ಒಂದು ರೀತಿ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ಜಗನ್ನಾಥನ ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕೆ 21 ದಿವಸದ ಅವಕಾಶ ಕೇಳಿದ್ರು ವಿಶ್ವಕರ್ಮ. ಅಂದರೆ ವಿಶ್ವಕರ್ಮ ಶಿಲ್ಪಿ ಬೃಹತ್ ಮಟ್ಟದ ಆ ಒಂದು ಮರದಲ್ಲಿ, ಅಷ್ಟು ದೊಡ್ಡದಾದಂತಹ ಮರದಲ್ಲಿ 21 ದಿವಸದ ಕಾಲಾವಕಾಶ ಕೇಳಿದ್ರು. ಆದರೆ ಅಂದಿನ ರಾಜ 21 ದಿವಸದಲ್ಲಿ ವಿಗ್ರಹ ತಯಾರಾಗಲಿಕ್ಕೆ ಒಪ್ಪದ ದಂಪತಿಗಳ ಸಮೇತ ಸಂತೋಷದಿಂದ ಮಹಾವಿಷ್ಣುವಿನ ಇದರಲ್ಲೂ ವಿಶೇಷವಾಗಿರತಕ್ಕಂತಹ ಕೃಷ್ಣನ ಹೃದಯವನ್ನು ಆ ಶಿಲೆಯೊಳಗೆ ಇಡುವುದಕ್ಕಾಗೂ ಸಹಿತ ಒಂದು ಚಿಂತನೆ ನಡೆದಿತ್ತು. ಆದರೆ ವಿಗ್ರಹ ಸಂಪೂರ್ಣ ಆಗೋದಕ್ಕೂ ಮುನ್ನ 21 ದಿವಸದ ಕಾಲಾವಧಿ ಕೇಳಿದ್ರೆ ಅಲ್ಲಿ ನಡೆದದ್ದು 10ರಿಂದ 11 ದಿವಸದಲ್ಲೇ ಯಾಕೋ ಶಿಲ್ಪಿ ಮಾತಾಡ್ತಿಲ್ವಲ್ಲ, ಅನ್ನ ಆಹಾರಗಳು ಕೇಳ್ತಾ ಇಲ್ವಲ್ಲ, ಆ ಒಂದು ಕಟುಡೆಯಿಂದ ಆಚೆ ಬರಲೇ ಇಲ್ವಲ್ಲ ಅಂತಕ್ಕಂಥ ಚಿಂತನೆಯಿಂದ ಕದವನ್ನು ತೆಗಿತಾರೆ. ಕದವನ್ನು ತೆಗೆದಾಗ ಸಂಪೂರ್ಣವಾಗಿ ಆಗದಿರ ವಿಗ್ರಹ ಒಂದಿಷ್ಟು ಮಾತ್ರ ವಿಗ್ರಹ ತಯಾರಾಗಿರುತ್ತೆ, ಅಲ್ಲಿಗೆ ನಿಂತು ಹೋಗುತ್ತೆ. ಅಂದಿನಿಂದ ಇಂದಿನವರೆಗೂ ಪೂರಿ ಜಗನ್ನಾಥನ ಆ ಒಂದು ವಿಗ್ರಹ ನೋಡಲಿಕ್ಕೆ ಇವತ್ತು ನಾವೇನು ನೋಡ್ತಿದ್ದೀವೋ ಅಷ್ಟೇ ಇದೆ. ಆದರೆ ಒಂದಂತೂ ಸತ್ಯಾಂಶ, 12 ವರ್ಷಗಳಿಗೆ ಒಂದಾರ್ತಿ ಸ್ವಾಮಿಯ ಆ ವಿಶೇಷವಾಗಿರ್ತಕ್ಕಂಥ ಮೂರ್ತಿಯನ್ನು ಹೊರಗಡೆ ತೆಗೆದು ಹೊಸದಾದಂಥ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಕ್ರಮ ಇವತ್ತಿಗೂ ಪೂರಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಇಷ್ಟೆಲ್ಲ ಅದ್ಭುತಗಳಿರ್ತಕ್ಕಂಥ ಪೂರಿ ಜಗನ್ನಾಥನ ದರ್ಶನ ಈ ಬಾರಿ ನಿಮ್ಮೆಲ್ಲರ ಮಹಾನಗರದಿಂದ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಪೂರಿ ಜಗನ್ನಾಥನ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ. ಆದರೆ ಭುವನೇಶ್ವರಕ್ಕೆ ವಿಮಾನದಿಂದ ಬಂದು, ಅಂದರೆ ಬೆಂಗಳೂರಿನಿಂದ ಭುವನೇಶ್ವರಕ್ಕೆ ವಿಮಾನದಲ್ಲಿ ಬಂದು ಇಲ್ಲಿಂದ ಸ್ವಲ್ಪ ದೂರ ಪರಿಕ್ರಮಿಸಬೇಕು. ಸ್ವಲ್ಪ ಮಾತ್ರ, ಒಂದು 70 ಕಿಲೋಮೀಟ್ರ್ ಮುಂದಕ್ಕೆ ನಡೀಬೇಕು. ಆ 70 ಕಿಲೋಮೀಟ್ರ್ ಇಲ್ಲಿಂದ ಬೇರೊಂದು ವೆಹಿಕಲಲ್ಲಿ ಹೊರಟು, ಬೇರೊಂದು ವಾಹನದಲ್ಲಿ ಹೊರಟು ಅಲ್ಲಿ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಈ ರಾತ್ರಿಯೇ ಒಂದು ಸತಿ ದರ್ಶನ ಮಾಡಬೇಕು. ರಾತ್ರಿ ಒಂದು ಸತಿ ದರ್ಶನ ಮಾಡಿ ಸುಮಾರು ಅಷ್ಟು ಜನ, ಎಲ್ಲ ಭಕ್ತರು ಸಹಿತ ಸಾಕಷ್ಟು ಜನ ಬಂದಿದ್ದಾರೆ. ಯಾರೆಲ್ಲ ಸಾಯಿ ಶುಭ ಟೂರ್ಸಲ್ಲಿ ಬಂದಿರತಕ್ಕಂಥ, ಅದರಲ್ಲೂ ನಮ್ಮ ಅರುಣವರ ಈ ಒಂದು ಸೇವೆ ಮೆಚ್ಚುವಂತಹದ್ದು. ನಿತ್ಯವೂ ಸಹಿತ ಸಾಕಷ್ಟು ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಶಿರಡಿ ಆಗಿರಲಿ, ಶನಿಶಂಗನಾಪುರ, ಶಿರಡಿ ಮತ್ತು ನಾಸಿಕ್ಕು, ತ್ರಯಂಬಕೇಶ್ವರು, 1-2 ಮನೆಯಲ್ಲಿ ಮಕ್ಕಳು ಕರ್ಕೊಂಡು ಹೋಗಲಿಲ್ಲ ಅಂದರೂ ಒಂದು ಜವಾಬ್ದಾರಿಯುತವಾಗಿ ತಂದೆ ತಾಯಿನ ಯಾವ ಪ್ರಕಾರ ಜೋಪಾನ ಮಾಡಿ ಕರ್ಕೊಂಡು ಹೋಗಬೇಕೋ ಆ ಪ್ರಕಾರ ವಯಸ್ಸಾಗಿರ್ತಕ್ಕಂಥವ್ರನ್ನ ಕರ್ಕೊಂಬರುವಂಥ ಜವಾಬ್ದಾರಿ ನಮ್ಮ ಸಾಯಿ ಶುಭ ಟೂರ್ಸಲ್ಲಿ ನಡೆಸ್ತಾ ಇದ್ದಾರೆ. ಹಾಗೆ ಇವತ್ತು ಭುವನೇಶ್ವರಲ್ಲಿ ನಾವಿದ್ದೇವೆ. ಇಲ್ಲಿಂದ ಪೂರಿ ಕಡೆ ನಮ್ಮ ಪಯಣವನ್ನು ಬೆಳೆಸ್ತಾ ಇದ್ದೀವಿ. ಬನ್ನಿ ಹೊರಡೋಣ.
ಇಷ್ಟು ಜನ ತಾವೆಲ್ಲರೂ ಸಹಿತ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಭಗವಂತನ ಹೃದಯ ಇರ್ತಕ್ಕಂಥ
ಟ್ರೂಬಿಂದ ಯಾವಾಗಲೂ ಶಿರಡಿ ಕಾಶಿ ಬರ್ತಾ ಇರ್ತೀವಿ. ಪೂರಿ ಜಗನ್ನಾಥ್ ಎಲ್ಲ ಕಡೆನೂ ಹೋಗ್ತಾ ಇರ್ತೀವಿ. ಆದರೆ ಈ ಸರಿ ಶ್ರೀ ಆನಂದ್ ಗುರುಜಿಯವ್ರ ಜೊತೆ ನಾವು ಪೂರಿ ಜಗನ್ನಾಥಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಈ ಥರ ಒಂದು ಯಾತ್ರೆನ ನಾವು ಪ್ರತಿ ಸಾರಿ ಮಾಡಬೇಕು. ಪ್ರತಿ ಸಾರಿ ನಮ್ಮ ಸಾಯಿ ಶುಭ್ ಟ್ರಾವೆಲ್ಸ್ ನಮ್ಗೆ ಈ ಥರ ಗೊತ್ತೇ ಇರಲಿಲ್ಲ ಸಾಯಿ ಶುಭ್ ಈ ಥರ ಇದೆ ಅಂತ. ಸೊ ಇನ್ನು ಮುಂದೆ ನಾವು ಕೂಡ ಗುರುಜಿಯವರು ಎಲ್ಲಿ ಬರ್ತಾರೆ ಅಥವಾ ನಿಮ್ಮ ಕಡೆಯಿಂದ ಯಾವುದು ಶಿರಡಿ ಹೋಗ್ತೀರಾ, ಎಲ್ಲಿ ಹೋಗ್ತೀರಾ ನಮಗೆ ಹೇಳಿ ಅಂತ ಪ್ರತಿಯೊಬ್ಬರು ನಂಬರ್ ತೊಗೊಂಡ್ರು. ಪ್ರತಿಯೊಬ್ಬರೂ ಖುಷಿಯಾಗಿದ್ದರು. ಊಟ ಆಗಲಿ ಪ್ರತಿಯೊಂದು ಆಗಲಿ ನಮ್ಮ ಸಾಯಿ ಶುಭ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಎಲ್ರಿಗೂ ಸಂತೋಷ ಆಗಿದೆ. ನಮಸ್ತೆ. ಗುರುಜಿ ಜೊತೆ ತುಂಬ ಜನ ಬಂದಿದ್ದಾರೆ. ತುಂಬ ಜನ ಎಲ್ಲ ದರ್ಶನ ಮಾಡಿ ಖುಷಿಯಾಗಿದ್ದಾರೆ. ಸಂಜೆ ಹೋಮ ಇದೆ. ಹೋಮ ಆದಮೇಲೆ ಆಶೀರ್ವಾದ ಮಾಡಿಸಿ ಪ್ರಸಾದ ಕೊಡಿಸಿ ಅವ್ರ ಕಡೆಯಿಂದ ಎಲ್ಲ ತುಂಬ ಖುಷಿಯಾಗಿದ್ದಾರೆ, ತುಂಬ ಆನಂದವಾಗಿದ್ದಾರೆ. ನಮಗೆ ಗುರುಜಿಯವ್ರು ಇದೇ ಸಪೋರ್ಟ್ ಬರಲಿ, ಇದೇ ಥರ ಎಲ್ಲ ಕ್ಷೇತ್ರಗಳಿಗೂ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಮಸ್ತಕದಲ್ಲಿ ಕಿರೀಟ, जगन्नाथ कंठ शोभित पुस्तक पद्मनाभ वेद गर्भ चंद सूर्य विलकना जगन्नाथ लोकनाथ नीलाद्रीश परहरी. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಬೇಗ ದೂರ ಆಗಿ ರೈತರಿಗೂ ಯೋಧರಿಗೂ ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ತಂದೆ ತಾಯಿನ ನೋಡಿದಿರ ಸಾಕಷ್ಟು ಜನ ತಂದೆ ತಾಯಿ ಕಷ್ಟದಲ್ಲಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ತಮ್ಮ ಕಷ್ಟಗಳನ್ನು ಯಾರ ಬಳಿನೂ ಹೇಳ್ಕೊಳ್ತಾ ಇಲ್ಲ. ಆದರೆ ನೋವು ಎಂಬತಕ್ಕಂಥ ಮಹಾಭಾರವನ್ನೇ ಹೃದಯದಲ್ಲಿ ಇಟ್ಕೊಂಡ್ರು ಮಕ್ಕಳು ನನ್ನವರು ಅಂಥೇಳಿ ಮಕ್ಕಳು ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲವನ್ನೂ ಸಹಿತ ತನ್ನ ಎದೆಯಲ್ಲಿ ಇಟ್ಕೊಂಡು ಆ ಎದೆಯಲ್ಲಿರ್ತಕ್ಕಂಥ ಭಾರವನ್ನು ಪ್ರತಿನಿತ್ಯ ತಲೆದಿಂಬಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಅಂತಹವರಿಗೆಲ್ಲ ಈ ಜಗನ್ನಾಥ ಎಲ್ಲರಿಗೂ ಅನುಕೂಲ ಮಾಡಲಿ. ಅದರಲ್ಲೂ ಮಹಾಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಸೂರ್ಯನಾರಾಯಣನ ಸೂರ್ಯ ತನ್ನ ಕಾಯಕವನ್ನು ಮುಗಿಸಿ ತನ್ನ ಜವಾಬ್ದಾರಿಯನ್ನು ಮುಗಿಸಿ ಹೊರಡುತ್ತಿದ್ದಾನೆ. ನಾಳೆ ಬೆಳಗಿನ ಸೂರ್ಯೋದಯಕ್ಕಾಗಿ ಎಲ್ಲರೂ ಕಾತುರತೆಯಿಂದ ಕಾಯುವಂಥದ್ದಿದೆ. ಪೂರಿ ಜಗನ್ನಾಥಲ್ಲಿ ನಡೀತಿರ್ತಕ್ಕಂಥ ವಿಸ್ಮಯಗಳು ವಿಶೇಷತೆಗಳು ಸಾಕಷ್ಟು ಇದೆ. ಹಾಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಬಾಲಭದ್ರ ವಾಸುದೇವ ಮಾಧವ ಮಧುಸೂದನ ಧರಿ ಪುಂಡರಿ ಕಾಕ್ಷ ಬನಮಾಲಿ ಬಲಪ್ರಿಯ ಬ್ರಹ್ಮ ವಿಷ್ಣು ವೃಷನಿಭಾಂಶ ಮುರರಿ ಕೃಷ್ಣ ಕೇಶವ
ಆನಂದ್ ಗುರೂಜಿಯವರು ತುಂಬ ಅಂದರೆ ಪ್ರತಿಯೊಬ್ಬರ ಅಹವಾಲುಗಳನ್ನ ಪತ್ರಿಕೆ ಮೂಲಕನೂ ಪತ್ರಗಳ ಮೂಲಕನೂ ಕಣ್ಣಿನ ದೃಷ್ಟಿ ಮೂಲಕನೂ ವಿವರವಾಗಿ ಹೇಳಿ ಅವರ ಮನಸ್ಸಿನ ದುಗುಡಗಳನ್ನ ಪರಿಹಾರ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ. ಇವೆಲ್ಲ ಕಾರ್ಯಕ್ರಮಗಳು ಮೂಡಿ ಬರೋದ್ರಿಂದ ನಮ್ಮ ದೇಶಕ್ಕೆ, ನಮ್ಮ ಪ್ರಜೆಗಳಿಗೆ, ನಮ್ಮ ಎಲ್ಲ ಜನಗಳಿಗೂ ಅನುಕೂಲ ಆಗ್ತಾಯಿದೆ.
ಇದ್ದು ನನ್ನನ್ನು ಸಾಕಿದ್ದಾರೆ ಅಂತಕ್ಕಂಥದ್ರ ಅರಿವು ಆ ಮಕ್ಕಳಿಗೆ ಬರಲಿ ಅಂತ ನೀವು ಕೇಳ್ಕೊಳ್ತಿರೋ ಬಿಡ್ತಿರೋ ನಾನು ಕೇಳೋ ಮಾತಿದ್ದೇನೆ. ಮೊದಲು ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡಿ ಜನ್ಮ ಕೊಟ್ಟಂತಹ ಜನ್ಮದಾತರನ್ನ ಆದಷ್ಟು ತನ್ನ ಅಂಗೈಯಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋಂಗಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದರೆ ತಂದೆ ತಾಯಿ ಕಳ್ಕೊಂಡ ಮೇಲೆ ಗೊತ್ತಾಗುತ್ತೆ ಅದರ ಬೆಲೆ. ತಂದೆ ತಾಯಿ ಇದ್ದಾಗ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಹೇಳೋ ಪ್ರತಿ ಮಾತು ಕಾಲು ಕಸನೇ. ಆದರೆ ಇಲ್ಲದಿರ ಒದ್ದಾಡ್ತಾರಲ್ಲ, ಅಯ್ಯೋ ನಮ್ಮ ಅಪ್ಪನ ಕರ್ಕೊಂಬರ್ಬೇಕಾಗಿತ್ತು ಈ ಯಾತ್ರೆಗೆ, ನಮ್ಮಮ್ಮನ ಕರ್ಕೊಂಬರ್ಬೇಕಾಗಿತ್ತು ಯಾತ್ರೆಗೆ, ಆಗೋದಿಲ್ಲ. ನಾನು ಸುಮಾರು ವರ್ಷಗಳ ಹಿಂದೆ ನನ್ನ ತಾಯಿನ ಕರ್ಕೊಂಬಂದಿದ್ದೆ. ನಾನು ಅವತ್ತು ಭಾಳ ಕಷ್ಟದಲ್ಲಿ ಕರ್ಕೊಂಡು ಬಂದೆ. ಇವತ್ತು ಆನಂದ್ ಗುರುಜಿನ ಕರ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಕ್ಕೆ ನಮ್ಮ ಅರುಣ್ ಪರಿವಾರ ಇಲ್ಲಿರ್ತಕ್ಕಂಥ 4-5 ಜನನ ಬರ್ತು ಮಾಡಿ ನನ್ನ ರೆಕಮೆಂಡ್ ಮೇಲೋ ಅಥವಾ ಒಂದಷ್ಟು ಪ್ರೋಟೋಕಾಲಲ್ಲೋ ಕಳಿಸ್ಬೋದು. ಅವತ್ತು ನನ್ನ ತಾಯಿ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಯಾವ ಅಧಿಕಾರವೂ ಇರಲಿಲ್ಲ. ಆದರೆ ಅಂಥ ಕ್ಷಣದಲ್ಲಿ ಆ ತಾಯಿನ ಕರ್ಕೊಂಡೋಗಿ ದೇವ್ರ ಮನೆ ನಿಲ್ಲಿಸಿದಾಗ ಅವ್ರು ಪಟ್ಟ ಆನಂದ ಇತ್ತಲ್ಲ, ಅದು ಯಾವ ಕೋಟಿ ಕೊಟ್ಟು ನಾನು ಅದನ್ನು ತೀರ್ಸೋಕ್ಕಾಗತ್ತೆ. ಅದಕ್ಕೆ ತೀರ್ಥಕ್ಷೇತ್ರಕ್ಕೆ ಬರಬೇಕಾದ್ರೆ ತಂದೆ ತಾಯಿ ಮಾತ್ರ ಅಲ್ಲ, ಎಲ್ಲರೂ ಬರಬೇಕು.